ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವಿ ಆರ್ ವಿಷ್ಣು ಕನ್ನಡ ವ್ಲಾಗ್ಸ್. ನಾನು ದೀಪಾ. ಸೊ ಇವತ್ತು ಬೆಳಗ್ಗೆ ಎದ್ದೋಳ್ದೆ. ನಮ್ಮ ಯಜಮಾನ್ರಿಗೆ ಇವತ್ತು ಟಿಫನ್ನು ಮತ್ತು ಮಧ್ಯಾಹ್ನಕ್ಕೆ ಟಿಫನ್ನು, ಬೆಳಗ್ಗೆ ಬ್ರೇಕ್ಫಾಸ್ಟ್ ಎರಡು ಬೇಕಂದರು. ಸೊ ಹಂಗಾಗಿ ಬೇಗ ಎದ್ದು ಇಲ್ಲಿ ಬಂದು ಹುಳ್ಳಿಕಾಯಿ ಮತ್ತು ಆಲೂಗಡ್ಡೆ ಹಾಕಿ ಸಾಂಬಾರು ಮಾಡ್ತಾಯಿದ್ದೀನಿ. ಅಲ್ಲಿ ಅನ್ನ ಇಟ್ಟಿದ್ದೀನಿ. ಇವಾಗ ಟಿಫನ್ ಮಾಡಬೇಕು. ಏನು ಮಾಡಬೇಕು ಅಂತ ಯೋಚನೆ ಮಾಡಿ ಚಿತ್ರಾನ್ನ ಮಾಡೋಣ ಅಂದ್ಕೊಂಡಿದ್ದೀನಿ. ಅಂದರೆ ಈರುಳ್ಳಿ ಏನು ಬಳಸ್ತೀರಾ, ಕಡಲೆಬೀಜ, ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಅಂದರೆ ದೇವಸ್ಥಾನದಲ್ಲಿ ಸಿಗುತ್ತಲ್ವ ಆ ಥರ ಚಿತ್ರಾನ್ನ ಮಾಡೋಣ ಬೆಳಗ್ಗೆ ಬ್ರೇಕ್ಫಾಸ್ಟಿಗೆ. ಮಧ್ಯಾಹ್ನ ಟಿಫನ್ ಬಾಕ್ಸ್ಗೆ ಅನ್ನ ಸಾಂಬಾರು ಮಾಡಿದ್ದೀನಿ. ಸೊ ಮಾರ್ನಿಂಗ್ ಆದರೆ ಮೈಂಡಲ್ಲಿ ಇದೇ ಓಡ್ತಾ ಇರುತ್ತೆ, ಟಿಫನ್ ಏನು ಮಾಡೋದು, ಅಡುಗೆ ಏನು ಮಾಡೋದು, ಟಿಫನ್ ಏನು ಮಾಡೋದು ಅಂತ ಯೋಚನೆ ಮಾಡಿ ನನಗೆ ಲಾಸ್ಟಿಗೆ ಇದು ಬೆಸ್ಟ್ ಅಂತು. ಸೊ ಇವಾಗ ಸಾಂಬಾರು ಹೆಂಗೋ ಆಗೋಯ್ತು. ಟೈಮ್ ಬಂದು 7:20 ನಾನು ಬೇಗನೆ ಎದ್ದೊಳ್ಬೇಕಾಯಿತು, ಆದರೆ ನಾನು ಎದ್ದಾಗ 6:30 ಆಗಿತ್ತು. ಸೊ ಹಾಫ್ ಆನ್ ಅವರ್ಗೆ ಅನ್ನ ಸಾಂಬಾರು ಮುಗಿಸಿದ್ದೀನಿ. ಇನ್ನು ಚಿತ್ರಾನ್ನ ತುಂಬ ಈಸಿ, ಈರುಳ್ಳಿ ಏನೋ ಹಾಕೊಂಡಿಲ್ವಲ್ಲ ಹಂಗೆ ಮಾಡೋದು. ಜಸ್ಟ್ ಒಂದು 10 ನಿಮಿಷದಲ್ಲಿ ಆಗೋತೈತೆ. ಅವರೆಲ್ಲ ರೆಡಿ ಆಗೋ ಅಷ್ಟೊತ್ತಿಗೆ ಮಕ್ಕಳೆಲ್ಲ 8:30 ಸ್ಕೂಲ್ಗೆ ಹೋಗೋದು, 8:15. ಯಜಮಾನ್ರು ಅಷ್ಟೇ 8 ಗಂಟೆಗೆ ಹೋಗ್ತಾರೆ. ಅಷ್ಟೊತ್ತಿಗೆಲ್ಲನೂ ರೆಡಿಯಾಗುತ್ತೆ. ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಮಾರ್ನಿಂಗು ಬೇಗ ಆಗಂಗೆ ಲೇಟಾಗಿದ್ರೇನು ಪ್ಲ್ಯಾನ್ ಮಾಡಿ ಒಂದು ಹಾಫ್ ಆನ್ ಅವರಲ್ಲಿ ಏನು ಅಡುಗೆ ಮಾಡ್ಬೋದು ಅಂತ ಥಿಂಕ್ ಮಾಡಿಬಿಟ್ಟೆ. ಸೊ ಇವಾಗ ನಮ್ಮ ಯಜಮಾನ್ರು ಟಿಫನ್ ಎತ್ಕೊಂಡು ಹೋಗ್ತಾರೆ, ಮಕ್ಳಿಗೂ ಬ್ರೇಕ್ಫಾಸ್ಟು ಟಿಫನ್ ಎಲ್ಲ ಸರೋಗುತ್ತೆ ಅಂತೇಳ್ಬಿಟ್ಟು ಈ ಥರ ಪ್ಲ್ಯಾನ್ ಮಾಡಿಕೊಂಡೆ. ಸೊ ಹಾಗೆ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದಿದ ತಕ್ಷಣವೇ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಎದ್ದಿದ್ದೇ ಲೇಟು. ಇನ್ನು ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡ್ರೆ ಅಡುಗೆ ಮಾಡೋದು ಲೇಟ್ ಆಗುತ್ತೆ. ಆಮೇಲೆ ನಮ್ಮ ಯಜಮಾನ್ರು ಇವತ್ತು ಟಿಫನ್ ಇಲ್ವಾ ಅಂತ ಬೈತಾರೆ ಅಂತ ಹೇಳ್ಬಿಟ್ಟು ವಿಡಿಯೋ ಮಾಡ್ಕೊಂಡಿಲ್ಲ. ಬೇಗ ಸಾಂಬಾರಿದು ತುಂಬ ಸತಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಏನೂ ಮಾಡ್ಕೊಂಡಿಲ್ಲ. ಆದರೆ ಚಿತ್ರಾನ್ನ ರೆಸಿಪಿನ ಶೇರ್ ಮಾಡ್ಕೊತೀನಿ. ಈರುಳ್ಳಿ ಏನು ಬಳಸ್ತೀರಾ, ಸಿಂಪಲ್ಲಾಗಿ ಹೇಗೆ ಮಾಡಬಹುದು ಅನ್ನೋದನ್ನು ಜಸ್ಟ್ 5 ನಿಮಿಷದಲ್ಲಿ ಆಗುತ್ತೈತೆ. ಸೊ ಇವತ್ತು ಮಂಗಳವಾರದ ಲಾಗ್ನ ಶೇರ್ ಮಾಡ್ಕೊತಾ ಇದ್ದೀನಿ. ಹೇಗೋಗುತ್ತೆ ನೋಡೋಣ. ಎಲ್ಲೂ ವಿಡಿಯೋ ಸ್ಕಿಪ್ ಮಾಡ್ದಿರಾ ಫುಲ್ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬರ್ ಮಾಡ್ಕೊಂಡಿರೋ ವಿಡಿಯೋ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂಡ. ನೋಡಿ, ಆಲೂಗಡ್ಡೆ ಹುಳ್ಳಿಕಾಯಿ ಹಾಕಿ ಸಾಂಬಾರು ಮಾಡಿದ್ದೀನಿ. ತುಂಬಾ ಸಿಂಪಲ್ ಆಗಿ ಟೇಸ್ಟಿ ಆಗಿರುತ್ತೆ. ತುಂಬಾ ಸತಿ ನಾನು ಬೇಳೆ ಸಾಂಬಾರು ಹೇಗ್ ಮಾಡ್ತೀನಿ ಅನ್ನೋದನ್ನ ಶೇರ್ ಮಾಡ್ಕೊಂಡಿದ್ದೀನಿ. ಹಂಗಾಗಿ ಇವತ್ತು ಬೆಳಗ್ಗೆ ನಾನು ವಿಡಿಯೋ ಶೂಟ್ ಮಾಡ್ಕೊಂಡಿಲ್ಲ. ಸೊ ಈ ಕಡೆ ಅನ್ನ ಬೇಯ್ತಾ ಇದೆ. ಇವತ್ತು ಕುಕ್ಕರ್ ಕ್ಲೋಸ್ ಮಾಡ್ದಿರಾನೆ ಹಾಗೆ ಬೇಯಿಸ್ಕೊಂತ ಇದ್ದೀನಿ ಅನ್ನನ. ನಾನು ರಾತ್ರಿ ತೊಳೆದಿರೋ ಸಾಮಾನ್ ಇದೆ, ಅವೆಲ್ಲ ಜೋಡಿಸ್ಬೇಕು. ರಾತ್ರಿ ಮಾಡಿರೋವನ್ನೆಲ್ಲ ರಾತ್ರಿನೇ ಪಾತ್ರೆಗೆಲ್ಲ ಹಾಕಿ ಸಾಮಾನ್ ತೊಳೆದು ಇಟ್ಟಿದ್ದೀನಿ. ಇವಾಗ ಅದನ್ನೆಲ್ಲ ಸ್ವಲ್ಪ ಬಿಸಿ ಮಾಡ್ಕೊಬೇಕು. ರಾತ್ರಿ ಏನೇನು ಉಳ್ದಿತ್ತು ಅದನ್ನೆಲ್ಲ. ಸೊ ವೇಸ್ಟ್ ಮಾಡಕ್ ಆಗಲ್ವಲ್ಲ. ನಮ್ಮ ಮನೇಲಿ ಯಾರು ತಿನ್ನಲ್ಲ, ನಾನೇ ಮಿಕ್ಕಿರೋದನ್ನೆಲ್ಲ ನಾನು ತಿನ್ಬೇಕು ಅಷ್ಟೇ. ಸೊ ಇವಾಗ ಚಿತ್ರಾನ್ನ ಮಾಡ್ಕೊಳ್ಳೋಣ ಬನ್ನಿ. ಅನ್ನ ಸಾಂಬಾರ್ 2 ಆಯ್ತು. ಇಲ್ಲಿ ಎಣ್ಣೆ ಹಾಕೊಂತ ಇದ್ದೀನಿ. ತುಂಬಾ ಸಿಂಪಲ್, ಜಸ್ಟ್ 5 ನಿಮಿಷದಲ್ಲಿ ಮಾಡ್ಕೊಬಹುದು. ಅದ್ರ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಎಲ್ಲಾರು ನೀನು ಇನ್ಮೇಲೆ ಇದೇ ತರ ಮಾಡು, ಈರುಳ್ಳಿ ಎಲ್ಲ ಹಾಕಿ ಮಾಡ್ಬೇಡ ಚಿತ್ರಾನ್ನ, ಇದು ತುಂಬಾ ಚೆನ್ನಾಗಿರುತ್ತೆ, ಸೇಮ್ ದೇವಸ್ಥಾನದಲ್ಲಿ ಕೊಟ್ಟದಂಗೆ ಐತೆ ಮಮ್ಮಿ ಅಂತ ಹೇಳಿದ್ರು. ಅದಂತೂ ನಿಜಾನೇ. ಇದು ಸೇಮ್ ದೇವಸ್ಥಾನದಲ್ಲಿ ಮಾಡ್ದಂಗೆ ಇರುತ್ತೆ. ತುಂಬಾ ಟೇಸ್ಟಿ ಆಗಿರುತ್ತೆ, ಸಿಂಪಲ್ ಆಗಿರುತ್ತೆ, ಮಾಡ್ಕೊಬಹುದು. ಸೊ ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕೊಂತ ಇದ್ದೀನಿ. ಅದೆಲ್ಲ ಚೆನ್ನಾಗಿ ಚಿಟಪಟ ಅಂದ್ಮೇಲೆ ಕಡಲೆ ಬೀಜ ಮತ್ತೆ ಕಡಲೆಬೇಳೆ, ಉದ್ದಿನ ಕಾಳು ಈ 3 ಹಾಕೊಂಡು ಅದು ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಹಸಿಮೆಣಸಿನ್ಕಾಯಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಹಸಿಮೆಣಸಿನ್ಕಾಯಿ ಆಡ್ ಮಾಡ್ಕೊಂಡು ಎಣ್ಣೆಯಲ್ಲಿ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಬಾಡಿಸ್ಕೊಂಡೋಣ. ಅವಾಗ ಗ್ಯಾಸ್ಟ್ರಿಕ್ಕು ಆಗಲ್ಲ, ಮತ್ತೆ ಹಸಿಮೆಣಸಿನ್ಕಾಯಿ ಅಷ್ಟೊಂದು ಖಾರನೂ ಇರಲ್ಲ. ಮಕ್ಕಳು ತಿನ್ನುವಾಗ ಆರಾಮಾಗಿ ತಿನ್ಬಹುದು. ಸೊ ಇವಾಗ ಅದು ಚೆನ್ನಾಗಿ ಫ್ರೈ ಆದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋಣ. ಕರ್ಬೇವಿನ ಸೊಪ್ಪು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಮತ್ತೆ ಹಸಿಮೆಣಸಿನಕಾಯಿನೂ ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದೀನಿ. ಹಾಗೆ
ಅರಿಶಿನ ಹಾಕ್ಕೊಂತ ಇದ್ದೀನಿ 1 ಸ್ಪೂನು. ಜೊತೆಗೆ ಇವಾಗ ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋದನ್ನ ಹಾಕೊಂಡಿದೀನಿ. ಹಾಗೆ ಇಲ್ಲಿ ತೆಂಗಿನಕಾಯಿ ತುರಿದು ಇಟ್ಕೊಂಡಿರುವ ತೆಂಗಿನಕಾಯಿನ ಆಡ್ ಮಾಡ್ಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಒಂದ್ 2 ನಿಮಿಷನಿಲ್ಲ 1 ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ರೆ ಸ್ಟವ್ ಆಫ್ ಮಾಡಿ ನಿಂಬೆ ಹುಳಿನ ಹಿಂಡ್ಕೊಂಡ್ರೆ ದೇವಸ್ಥಾನದಲ್ಲಿ ಸಿಗುವ ಟೇಸ್ಟಿ ಆಗಿರುವ ಚಿತ್ರಾನ್ನ ರೆಡಿ ಆಗುತ್ತೆ. ತುಂಬಾನೇ ಟೇಸ್ಟಿ ಆಗಿರುತ್ತೆ. ಖಂಡಿತ ಟ್ರೈ ಮಾಡಿ. ನಾನು ಚಿತ್ರಾನ್ನದಲ್ಲಿ ತುಂಬಾ ತರ ವೆರೈಟಿ ಆಗಿ ಮಾಡ್ತೀನಿ. ಇದೇ ತರನೇ ಮಾಡಿ ಇದಕ್ಕೆ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ತೀನಿ. ಅದನ್ನು ಅಷ್ಟೇ ತುಂಬಾನೇ ಚೆನ್ನಾಗಿರುತ್ತೆ. ಮತ್ತೆ ಟೊಮೊಟೊ ಹಾಕಿ ಮಾಡೋ ಚಿತ್ರಾನ್ನ, ಮತ್ತೆ ಈರುಳ್ಳಿ ಹಾಕಿ ಮಾಡೋ ಚಿತ್ರಾನ್ನದಲ್ಲಿ ವೆರೈಟಿ ಚಿತ್ರಾನ್ನ ಮಾಡ್ಬೋದು. ಅಂದ್ರೆ ವೆಜಿಟೇಬಲ್ ಹಾಕಿ ಮಾಡ್ಬೋದು, ಮತ್ತೆ ಬೆಳ್ಳುಳ್ಳಿ ಹಾಕಿ ಮಾಡ್ಬೋದು, ಟೊಮೊಟೊ ಹಾಕಿ ಮಾಡ್ಬೋದು, ಈರುಳ್ಳಿ ಹಾಕಿ ಮಾಡ್ಬೋದು. ಚಿತ್ರಾನ್ನದಲ್ಲಿ ನಾವು ತುಂಬಾ ತರದ ವೆರೈಟಿ ಚಿತ್ರಾನ್ನ ಮಾಡ್ಬೋದು. ಚಿತ್ರಾನ್ನನೇ ಅಲ್ಲ, ಪುಳಿಯೋಗರೆನೂ ಅಷ್ಟೇ, ಮತ್ತೆ ಪಲಾವು ಅಷ್ಟೇ, ಸಾಂಬಾರ್ಗಳಲ್ಲೂ ಅಷ್ಟೇ. ನಾವು ಹೆಣ್ಮಕ್ಳು ಒಂದೊಂದ್ ತರ ಒಂದೊಂದ್ ಗೀತಕ್ಕೆ ಚೇಂಜ್ ಮಾಡ್ತಾ ಇರ್ತೀರಿ. ರುಚಿ ಒಂದೊಂದ್ ತರ ಒಂದೊಂದ್ರಲ್ಲಿ ಸಿಗುತ್ತೆ. ಮಸಾಲಾ ಚಿತ್ರಾನ್ನ ಅಂತಾನು ಮಾಡ್ತೀರಿ, ಅದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ. ಮತ್ತೆ ಕರ್ಬೇವಿನ ಸೊಪ್ಪಲ್ಲಿ ಮಾಡ್ತೀರಲ್ವಾ, ಅದು ಇನ್ನೂ ಟೇಸ್ಟಿ ಆಗಿರುತ್ತೆ. ನನ್ ಕರ್ಬೇವಿನ ಸೊಪ್ಪಲ್ಲಿ ಮಾಡುವ ಚಿತ್ರಾನ್ನ ಅಂದ್ರೆ ತುಂಬಾ ಇಷ್ಟ. ಮತ್ತೆ ಅದು ಚಟ್ನಿ ಪುಡಿನೂ ಮಾಡ್ತೀನಿ, ಅದು ಇನ್ನೂ ತುಂಬಾ ಇಷ್ಟ ನನ್ಗೆ. ನಿಮ್ಗೆಲ್ಲ ಯಾವ ಚಿತ್ರಾನ್ನ ಇಷ್ಟ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಈರುಳ್ಳಿ ಚಿತ್ರಾನ್ನ ಇಷ್ಟನಾ, ಇಲ್ಲಾಂದ್ರೆ ಈ ತರ ದೇವಸ್ಥಾನದಲ್ಲಿ ಕೊಡ್ತಾರಲ್ವಾ ಈ ಚಿತ್ರಾನ್ನ ಇಷ್ಟನಾ, ಇಲ್ಲಂದ್ರೆ ಟೊಮೊಟೊ ಚಿತ್ರಾನ್ನ ಇಷ್ಟನಾ, ಯಾವ ಚಿತ್ರಾನ್ನ ಇಷ್ಟ ಆಗುತ್ತೆ ನಿಮ್ಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ಗೆ ಗೊತ್ತಾಗುತ್ತೆ ಒಬ್ಬೊಬ್ಬರ ಟೇಸ್ಟ್ ಹೇಗಿರುತ್ತೆ ಅನ್ನೋದನ್ನ. ಸೊ ಇಲ್ಲಿ ನಮ್ಮ ಯಜಮಾನ್ರಿಗೆ ಬಾಕ್ಸ್ ಕಟ್ತಾ ಇದ್ದೀನಿ. ಅವ್ರಿಗೆ ಡ್ಯೂಟಿಗೆ ಟೈಮ್ ಆಯ್ತು. ಅವ್ರಿಗೆ ಮಧ್ಯಾಹ್ನ ಬಂದು ಅನ್ನ ಸಾಂಬಾರ್ ಕಟ್ತಾ ಇದ್ದೀನಿ. ಮತ್ತೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡಿದೆ. ಎಲ್ಲಾರು ತುಂಬಾ ಖುಷಿಯಿಂದ ತಿನ್ಕೊಂಡೋದ್ರು. ಇವತ್ತು ದೇವಸ್ಥಾನದಲ್ಲಿ ತಿನ್ನಂಗಿದೆ ಪ್ರಸಾದನ ಅಂತ ಹೇಳಿದ್ರು. ನನ್ಗದು ತುಂಬಾ ಖುಷಿ ಆಯ್ತು. ನಾವ್ ಏನಾದ್ರು ಅಡಿಗೆ ಮಾಡಿದಾಗ ಮನೆಯಲ್ಲಿ ಎಲ್ಲಾರು ತುಂಬಾ ಚೆನ್ನಾಗಿದೆ ಅಂತ ಹೇಳಿದಾಗ ತುಂಬಾ ಖುಷಿ ಆಗುತ್ತಲ್ವಾ. ನನ್ಗಂತೂ ನಾನ್ ಮಾಡಿರೋ ಅಡಿಗೆನ ಏನಾದ್ರು ತುಂಬಾ ಚೆನ್ನಾಗೈತೆ ಅಂತ ಹೇಳಿದ್ರೆ ಸಾಕು, ತುಂಬಾ ಖುಷಿ ಆಗುತ್ತೆ. ಅವಾಗ ಇನ್ನು ವೆರೈಟಿ ಮಾಡ್ಬೇಕು, ಡಿಫ್ರೆಂಟ್ ಆಗಿ ಮಾಡಬೇಕು ಅಂತ ಅನ್ಸುತ್ತೆ ಅವಾಗ ನನ್ಗೆ. ಒಂದೊಂದ್ಸತಿ ಎಲ್ಲಾ ದಿನಾನು ಪರ್ಫೆಕ್ಟ್ ಆಗಿ ಮಾಡ್ತೀನಿ ಅಂತ ಹೇಳಕ್ ಆಗಲ್ಲ. ಯಾಕಂದ್ರೆ ಒಂದೊಂದ್ಸತಿ ನಾವು ಲೇಸಿಯಾಗಿ ಮಾಡಿದಾಗ ತುಂಬಾ ಟೇಸ್ಟಿಯಾಗಿ ಬಂದಿರುತ್ತೆ. ಒಂದೊಂದ್ಸತಿ ಟೈಮ್ ಕೊಟ್ಟು ಮಾಡಿದಾಗ ರುಚಿನೇ ಇರಲ್ಲ. ತುಂಬಾ ಟೈಮ್ ಕೊಟ್ಟು ಇಂಟ್ರೆಸ್ಟ್ ಕೊಟ್ಟು ಮಾಡಿರ್ತೀರಿ, ಅವಾಗ ಚೆನ್ನಾಗೇ ಇರಲ್ಲ. ನಂಗಿಂತ ಲೇಸಿಯಾಗ ಮಾಡ್ಬೇಕಂತ ಮಾಡಿದಾಗ ತುಂಬಾ ರುಚಿಯಾಗಿ ಬಂದಿರುತ್ತೆ. ನಿಮ್ಗೂ ಈ ತರ ಆಗಿದ್ಯಾ ನನ್ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ನನ್ಗಂತೂ ತುಂಬಾ ಸತಿ ಈ ತರ ಆಗಿದೆ ಅನುಭವ. ಸೊ ಇವಾಗ ಮಕ್ಕಳಿಗೆಲ್ಲಾನು ಟಿಫನ್ಗೆ ಇವತ್ತು ನನ್ನ ಮಕ್ಕಳಿಗೆ ಅನ್ನ ಸಾಂಬಾರ್ ಹಾಕ್ತೀನಿ ಅಂದ್ರೆ ಬೇಡ ನನ್ಗೆ ಚಿತ್ರಾನ್ನನೇ ಬೇಕು, ನೀನು ತುಂಬಾ ಚೆನ್ನಾಗಿತ್ತೆ, ನನ್ ಮಧ್ಯಾಹ್ನಕ್ಕೂ ಇದೇ ಬೇಕು ಅಂದು. ಸೊ ನನ್ ಮಗನ್ ಮಾತ್ರ ಬಾಕ್ಸಿಗೆ ಚಿತ್ರಾನ್ನ ಹಾಕೊಟ್ಟೆ. ನನ್ ಮಗಳು ಅನ್ನ ಸಾಂಬಾರ್ ಹಾಕು ಅಂತ ಹೇಳಿದ್ಲು. ಅವಳು ಕಡಲೆಬೇಳೆ ಎಲ್ಲ ಹಾಕಿದ್ದೀನಲ್ವಾ, ಅದನ್ನ ತಿನ್ನುವಾಗ ಬಾಯಿಗೆ ಒಳಗೆ ಸ್ವಲ್ಪ ಉಳ್ಕಲ್ಲಾಗಿದೆ. ಅದ್ರ ಒಳಗಡೆ ಹೋಗಿ ಸಿಕ್ಕಾಕೊಂಡ್ತೈತೆ ಅನ್ಬಿಟ್ಟು ಅವಳು ಕಡಲೆಬೀಜ ಹಾಕಿದ್ ಬೀಸ್ದಾಗೆಲ್ಲ ಸ್ವಲ್ಪ ಕಡಲೆಬೀಜನೆಲ್ಲ ಸಪ್ರೇಟ್ ಮಾಡ್ತಾಳೆ. ಟಿಫನ್ ಬಾಕ್ಸ್ ಎಲ್ಲ ಕಟ್ಟಿ ಮಕ್ಕಳನ್ನೆಲ್ಲ ಸ್ಕೂಲ್ ಬಿಟ್ಬಿಟ್ಟು ಬಂದು ಮತ್ತೆ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಫ್ರೆಂಡ್ಸ್, ಓಕೆನಾ? ಹಾಯ್, ಸಂಜೆ ಮತ್ತೆ ಇವಾಗ ಟೈಮ್ ಬಂದು 6:30 ಆಗಿದೆ. ಸೊ ಇವಾಗ 6:30ಇಂದ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 6:30 ಇಲ್ಲ 6:45 ಏನೋ ಆಗಿದೆ. ಮಕ್ಕಳನ್ನೆಲ್ಲ ಟ್ಯೂಷನ್ ಬಿಟ್ಬಿಟ್ಟು ಬಂದೆ. ಮಧ್ಯಾಹ್ನ ವಿಡಿಯೋ ಮಾಡ್ಕೊಳೋ ಅಂಥದ್ದು ಏನಿಲ್ಲ. ಬೆಳಗ್ಗೆನೇ ಅನ್ನ ಸಾಂಬಾರು ಮತ್ತು ಚಿತ್ರಾನ್ನ ಗೊಜ್ಜೆಲ್ಲ ಮಾಡಿದ್ನಲ್ವ, ಮಧ್ಯಾಹ್ನದ್ದು ಸಾಂಬಾರಿತ್ತು. ಮಧ್ಯಾಹ್ನ ಮಕ್ಕಳೆಲ್ಲ ಬಂದಮೇಲೆ ಅದೇ ಊಟ ಮಾಡಿಕೊಂಡೆ. ನಮ್ಮ ಯಜಮಾನ್ರು ಮಧ್ಯಾಹ್ನ ಬಂದಿಲ್ಲ, ಟಿಫನ್ ಎತ್ಕೊಂಡು ಹೋಗಿದ್ರಲ್ವ, ಹಾಗಾಗಿ ಮಧ್ಯಾಹ್ನ ವಿಡಿಯೋ ಮಾಡ್ಕೊಳೋ ಅಂಥದ್ದು ಏನೂ ಇರಲಿಲ್ಲ. ಮನೆ ಕೆಲಸನೆಲ್ಲ ನಾನು ಶೇರ್ ಮಾಡ್ಕೊಳಲ್ಲ, ಯಾಕಂದರೆ ಎಲ್ಲರೂ ಅದೇ ಥರನೇ ಕೆಲಸ ಮಾಡೋದಲ್ವ. ಹಾಗಾಗಿ ನನ್ನ ವಿಡಿಯೋ ನೋಡೋದವ್ರಿಗೆ ಏನಾದರೂ ಒಂದು ಸ್ವಲ್ಪ ಉಪಯೋಗ ಆಗಬೇಕು ಅನ್ನೋದಕ್ಕೋಸ್ಕರ ನಾನು ಮನೆ ಕೆಲಸನ ಹ್ಯಾಡ್ ಮಾಡ್ಕೊಳಲ್ಲ. ಬೆಳಗ್ಗೆ ರೂಟೀನ್ ಶೇರ್ ಮಾಡ್ಕೊತೀನಿ, ಮತ್ತು ರೆಸಿಪಿನೆಲ್ಲ ಶೇರ್ ಮಾಡ್ಕೊತೀನಿ, ಮತ್ತು ಹೆಲ್ತ್ ಟಿಪ್ಸು ಮತ್ತು ಹೆಲ್ದಿಯಾಗಿರೋ ರೆಸಿಪಿಗಳು ಈ ಥರ ಶೇರ್ ಮಾಡ್ಕೊತೀನಿ ಅಷ್ಟೇ. ಮನೆ ಕೆಲಸ, ಮನೆ ಒರೆಸೋದು ಮತ್ತು ಸಾಮಾನು ತೊಳೆಯೋದು ಅದೆಲ್ಲ ಶೇರ್ ಮಾಡ್ಕೊಳಲ್ಲ. ನಾನು ಹಳೆ ವಿಡಿಯೋದಲ್ಲೆಲ್ಲ ಶೇರ್ ಮಾಡ್ಕೊಂಡಿದ್ದೀನಿ. ಮತ್ತು ಅದೇ ರೂಟೀನು ನನಗೂ ಅದನ್ನು ಶೇರ್ ಮಾಡ್ಕೊಳೋ ಟೈಮಲ್ಲಿ ಇದನ್ನೆಲ್ಲ ಶೇರ್ ಮಾಡ್ಕೊಬೇಕಾ, ಎಲ್ಲರೂ ಮಾಡೋದೇ ಅಲ್ವಾ, ಇದರಿಂದ ಏನು
ಯೂಸ್ ಇಲ್ವಲ್ಲ ಅನಿಸುತ್ತೆ. ಹಾಗಾಗಿ ನಾನು ಮನೆ ಕೆಲಸ ಎಲ್ಲ ಶೇರ್ ಮಾಡ್ಕೊಳಲ್ಲ. ಸೊ ರೆಸಿಪಿ ಜಾಸ್ತಿ ಶೇರ್ ಮಾಡ್ಕೊತೀನಿ. ನಾನು ತುಂಬ ಅಡುಗೆ ಮಾಡ್ತೀನಲ್ವಾ, ಹಾಗಾಗಿ ರೆಸಿಪಿನೆಲ್ಲ ಶೇರ್ ಮಾಡ್ಕೊತೀನಿ, ಯಾರಿಗಾದ್ರೂ ಯೂಸ್ ಆಗ್ಬೋದು ಅನ್ನೋದಕ್ಕೋಸ್ಕರ. ಸೊ ಇವಾಗ ನೈಟ್ ಡಿನ್ನರ್ಗೆ ಚಪಾತಿ ಮಾಡೋಣ ಅನ್ಕೊತಾ ಇದ್ದೀನಿ. ಚಪಾತಿಗೆ ಏನು ಗ್ರೇವಿ ಮಾಡಲಿ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಫ್ರಿಜ್ಜಲ್ಲಿ ತೆಗೆದು ನೋಡ್ತೀನಿ, ಏನಿರುತ್ತೋ ಅದನ್ನು ತಗೊಂಡು ಇವಾಗ ಚಪಾತಿ ಮತ್ತು ಅದನ್ನು ಗ್ರೇವಿನೋ ಪಲ್ಯನೋ ಮಾಡಬೇಕು. ಸೊ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಳೋಣ ಅನಿಸ್ತು. ಬೆಳಗ್ಗೆ ಚಿತ್ರಾನ್ನದಲ್ಲಿ ಸ್ಟಾಪ್ ಆಗಿತ್ತಲ್ವ, ಮತ್ತು ಇವತ್ತಿನ ದಿನ ಫುಲ್ ಕಂಪ್ಲೀಟ್ ಮಾಡಿಬಿಡೋಣ, ಮತ್ತು ನಾಳೆ ಮಾರ್ನಿಂಗಿಂದ ವಿಡಿಯೋ ಸ್ಟಾರ್ಟ್ ಮಾಡೋಣ ಅನ್ನೋದಕ್ಕೋಸ್ಕರ ಇವಾಗ ವಿಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಸೊ ನಾನು ಏನು ಪಲ್ಯ ಮಾಡ್ತೀನೋ ಅದನ್ನು ಶೇರ್ ಮಾಡ್ಕೊತೀನಿ. ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಿರಾ ನೋಡಿ ಪ್ಲೀಸ್. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಹಾಗೆ ಯಾರೆಲ್ಲ ಹೊಸಬ್ರು ನನ್ನ ಚಾನೆಲ್ ನೋಡ್ತಾ ಇದ್ದೀರಾ, ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬರ್ ಮಾಡ್ಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ಬಗ್ಗೆ, ನಮ್ಮ ಚಾನಲ್ ಬಗ್ಗೆ ನಿಮ್ಗೆ ಏನು ಅನಿಸುತ್ತೋ ಅಭಿಪ್ರಾಯ, ಅನಿಸಿಕೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮತ್ತು ಯಾವುದನ್ನ ರೆಸಿಪಿ, ನಾನು ತುಂಬ ರೆಸಿಪಿ ಮಾಡೋದು, ನಿಮ್ಗೆ ಯಾವುದನ್ನ ರೆಸಿಪಿ ಬೇಕಾದರೆ ಹೇಳಿ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಆ ರೆಸಿಪಿನ ಮಾಡಿ ತೋರಿಸೋದಕ್ಕೆ ಟ್ರೈ ಮಾಡ್ತೀನಿ. ನಾನ್ ವೆಜ್ ರೆಸಿಪಿ ಆಗಲಿ, ವೆಜ್ ರೆಸಿಪಿನೇ ಆಗಲಿ, ಮಕ್ಕಳ ಸ್ನ್ಯಾಕ್ ಆಗಲಿ, ಏನಾದರೂ ಆಗಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಅದನ್ನು ಟ್ರೈ ಮಾಡಿ ತೋರಿಸ್ತೀನಿ ನಾನು. ಸೊ ಇವಾಗ ತಡ ಮಾಡ್ದಿರಾ ಬೇಗ ನೈಟ್ ಡಿನ್ನರ್ಗೆ ಅಡುಗೆ ಮಾಡಿಬಿಡೋಣ. ಇನ್ನು ಮಕ್ಕಳನ್ನೋಗಿ ನಾನೇ ಕರ್ಕೊಂಬರಬೇಕು. ಸೊ ಹಾಗಾಗಿ ಬನ್ನಿ ಏನು ಮಾಡ್ತೀನಿ ನೋಡೋಣ. ಫ್ರಿಜ್ಜಲ್ಲಿ ಏನೈತೆ ತರಕಾರಿ ನೋಡಿ ಅದ್ರ ಪ್ರಕಾರ ಅಡುಗೆನ ಸ್ಟಾರ್ಟ್ ಮಾಡ್ತೀನಿ. ಓಕೆನಾ ಫ್ರೆಂಡ್ಸ್, ಫುಲ್ ವಿಡಿಯೋ ನೋಡಿ ಪ್ಲೀಸ್. ನೋಡಿದ್ರೆ ಕ್ಯಾಪ್ಸಿಕಮ್ ಇತ್ತು. ಸೊ ಕ್ಯಾಪ್ಸಿಕಮ್ ಮತ್ತೆ ಹೆಗ್ ಬಳಸ್ಕೊಂಡು ಇವತ್ತು ಒಳ್ಳೊಳ್ಳೆ ಕ್ಯಾಪ್ಸಿಕಮ್ ಹೆಗ್ ಗ್ರೇವಿ ಮಾಡೋಣ ಬನ್ನಿ ಫ್ರೆಂಡ್ಸ್. ಮೊದ್ಲಿಗೆ ನಾನು ಇವಾಗ ಕ್ಯಾಪ್ಸಿಕಮ್ ಈ ತರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀನಿ, ಚೆನ್ನಾಗಿ ತೊಳ್ಕೊಂಡು. ಇವಾಗ ಒಂದು ಬಾಂಡ್ಲಿಗೆ ಎಣ್ಣೆ, ಸಾಸಿವೆ, ಮತ್ತೆ ಒಂದ್ ಸ್ವಲ್ಪ ಜೀರಿಗೆ, ಹಾಗೆ ಚಕ್ಕೆ, ಲವಂಗ, ಇದೆಲ್ಲ ಚೆನ್ನಾಗಿ ಫ್ರೈ ಆದ್ಮೇಲೆ ಇವಾಗ ಕ್ಯಾಪ್ಸಿಕಮ್ ಏನ್ ಕಟ್ ಮಾಡಿ ಇಟ್ಕೊಂಡಿದ್ನು ಅದನ್ನ ಹಾಕೊಂತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೀರಿ, ನೀವು ಬೇಕಾದ್ರೆ ಸಣ್ಣದಾಗಿನೂ ಕಟ್ ಮಾಡ್ಕೊಬಹುದು. ನಾನು ಈ ತರ ಕಟ್ ಮಾಡಿ ಹಾಕೊಂಡೆ, ಆಮೇಲೆ ಅನಿಸ್ತು ಇನ್ನೂ ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗಿತ್ತು ಅಂತ. ಸೊ ನೀವೇನಾದ್ರೂ ಮಾಡಿದ್ರೆ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂತ ಇದ್ದೀನಿ. ಹಾಗೆ ಒಂದು ಚಿಟಿಕೆ ಅರಿಶಿನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಪ್ಲೇಟ್ ಮುಚ್ಚಿ ಹಬೆಯಲ್ಲಿ ಒಂದ್ ನಿಮಿಷ 2 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ ಬೇಗನೆ ಚೆನ್ನಾಗಿ ಫ್ರೈ ಆಗೋಗುತ್ತೆ. ಇದೇನ್ ಜಾಸ್ತಿ ಹೊತ್ತೇನು ಟೈಮ್ ತಗೋಣಲ್ಲ. ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ಖಂಡಿತ ಟ್ರೈ ಮಾಡಿ ನೋಡಿ ಮನೇಲಿ ಏನಾದ್ರು ಕ್ಯಾಪ್ಸಿಕಮ್ ಇದ್ರೆ. ಸೊ ಇವಾಗ ನೋಡಿ ಬೆಳ್ಳಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ಇಲ್ಲಿ ಬಂದು ಈರುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ. ನಾನು ಈರುಳ್ಳಿನ ರುಬ್ಕೊಂಡಿದ್ದೀನಿ. ಇವಾಗ ಈರುಳ್ಳಿ ಪೇಸ್ಟ್ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂತ ಇದ್ದೀನಿ. ಸೊ ಹಾಗೆ ಇದು ಸ್ವಲ್ಪ ಹಸಿ ವಾಸನೆ ಹೋಗೋ ಗಂಟ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಂಡಿದ್ದಾದ್ಮೇಲೆ 2 ಟೊಮೊಟೊನ ಕಟ್ ಮಾಡ್ಕೊಂಡು ಅದನ್ನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಎಲ್ಲಾನು ಗ್ರೈಂಡ್ ಮಾಡಿ ಹಾಕೊಂತ ಇದ್ದೀನಿ. ಸೊ ನೋಡಿ 2 ಟೊಮೊಟೊ ತಗೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಇವಾಗ ಇದನ್ನು ಆಡ್ ಮಾಡ್ಕೊಂಡು ಎಲ್ಲಾನು ಹಸಿ ವಾಸನೆ ಹೋಗಟ್ಟ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. 1-2 ನಿಮಿಷ ಇದನ್ನ ಬಿಟ್ಟು ಆಮೇಲೆ ಮಿಕ್ಕಿದ್ದು ಐಟಮ್ನ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಡೋಣ. ನೀವು ಕ್ಯಾಪ್ಸಿಕಮ್ ನ ಆದಷ್ಟು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ನಾನು ಸ್ವಲ್ಪ ದಪ್ಪದಾಗಿ ಕಟ್ ಮಾಡ್ಕೊಂಡಿದ್ದೆ, ಆದ್ರೂ ಚೆನ್ನಾಗಿತ್ತು. ಆದ್ರೆ ನನ್ಗ ಅನ್ಸ್ತು ಇನ್ನು ಸ್ವಲ್ಪ ಸಣ್ಣದಾಗಿ ಕಟ್ ಮಾಡ್ಕೊಬೇಕಾಗಿತ್ತು ಅಂತ. ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂತ ಇದ್ದೀನಿ. ಹಾಗೆ ಸ್ವಲ್ಪ ನೀರ್ ಹಾಕೊಂತ ಇದ್ದೀನಿ. ಅಂದ್ರೆ ಮಸಾಲೆ ಎಲ್ಲ ರುಬ್ಬಿದ್ರಲ್ವಾ ಮಿಕ್ಸಿ ಜಾರಲ್ಲಿರೋ ನೀರ್, ಸ್ವಲ್ಪ ಅದಕ್ಕೆ ನೀರ್ ಹಾಕೊಂಡು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂತ ಇದ್ದೀನಿ. ಇವಾಗ ಖಾರದ ಪುಡಿ 1 ಸ್ಪೂನ್ ಹಾಕೊಂತ ಇದ್ದೀನಿ. ಖಾರ ಎಷ್ಟು ತಿಂತೀರೋ ಅದ್ರ ಪ್ರಕಾರ ಹಾಕೊಳ್ಳಿ. ಹಾಗೆ ಧನಿಯಾ ಪುಡಿ 1 ಸ್ಪೂನ್ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡ್ತಾ ಇದ್ದೀನಿ. ಎಲ್ಲಾನು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕೊಂತ ಇದ್ದೀನಿ. ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಒಂದು 5 ನಿಮಿಷ ಬಿಡ್ತೀನಿ ಚೆನ್ನಾಗಿ ಬೇಯ್ರಿ ಅಂತ. ಇಲ್ಲಿ ಅವಾಗೆ ಉಪ್ಪು ಹಾಕೊಂಡಿದ್ದೀರಿ. ಟೇಸ್ಟ್ ನೋಡ್ಕೊಂಡು ಉಪ್ಪು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ, ರುಚಿಗೆ ತಕ್ಕಷ್ಟು. ಇವಾಗ ನೋಡಿ ಇದು ಪರ್ಫೆಕ್ಟ್ ಆಗಿ ಚೆನ್ನಾಗಿ ಬೆಂದಿದೆ. ನೀವು ಬೇಕಾದ್ರೆ ಹೀಗೇನು ಸರ್ವ್ ಮಾಡ್ಬೋದು. ಆದ್ರೆ ನಾನು ಇಲ್ಲಿ
ಮೊಟ್ಟೆ ಆಡ್ ಮಾಡ್ಕೊಂತ ಇದ್ದೀನಿ. ಕ್ಯಾಪ್ಸಿಕಮ್ ಮೊಟ್ಟೆ ಗ್ರೇವಿ ಮಾಡ್ತಾ ಇರೋದು, ಹಂಗಾಗಿ ಮೊಟ್ಟೆಯಲ್ಲಿ ನಾನೊಂದು 2-3 ಏನೋ ತಗೊಂಡಿದ್ದೀನಿ. ನೀವು ಎಷ್ಟು ಬೇಕಾದ್ರೂ ಹಾಕೊಬಹುದು. ಸೊ ಇವಾಗ ಮೊಟ್ಟೆ ಹಾಕೊಂಡು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಅಂದ್ರೆ ಮೊಟ್ಟೆ ಎಲ್ಲ ಚೆನ್ನಾಗಿ ಮಸಾಲೆ ಜೊತೆ ಬೇಯಬೇಕು, ಬಾಯ್ಲ್ ಆಗ್ಬೇಕು. ಅಲ್ಲಿ ಗಂಟ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೊಳ್ಳೋಣ. ತುಂಬಾನೇ ಟೇಸ್ಟ್ ಬಂದಿತ್ತು ಗೊತ್ತಾ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಡಿಫ್ರೆಂಟ್ ಆಗಿತ್ತು. ನೀವು ಒಂದ್ಸತಿ ಟ್ರೈ ಮಾಡಿ ನೋಡಿ. ಚಪಾತಿಗಂತೂ ತುಂಬಾ ಚೆನ್ನಾಗಿತ್ತು. ದೋಸೆ ಜೊತೆನೂ ತಿನ್ಬೋದು ಇದು. ಚಪಾತಿ, ದೋಸೆ ಮತ್ತೆ ಅಕ್ಕಿ ರೊಟ್ಟಿ ಇದ್ರ ಜೊತೆಗೆಲ್ಲಾನು ತಿನ್ಬೋದು. ರುಚಿ ತುಂಬಾ ಚೆನ್ನಾಗಿರುತ್ತೆ. ಖಂಡಿತ ಒಂದ್ಸತಿ ಟ್ರೈ ಮಾಡಿ ನೋಡಿ. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ನೈಟ್ ಡಿನ್ನರ್ಗೆ ಈ ತರ ಚಪಾತಿ ಮತ್ತೆ ಕ್ಯಾಪ್ಸಿಕಮ್ ಎಗ್ ಗ್ರೇವಿ ಮಾಡ್ಕೊಂಡಿದ್ದೆ. ನೀವೆಲ್ಲ ನೈಟ್ಗೆ ಏನ್ ಮಾಡಿದ್ರಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಸೊ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತೀನಿ. ಐ ಹೋಪ್ ಇವತ್ತಿನ ವಿಡಿಯೋ ಇಷ್ಟ ಆಗಿರ್ಬೋದು ಅನ್ಕೊಂತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತೊಂದು ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್, ಸಿ ಯು, ಟಾಟಾ, ಗುಡ್ ನೈಟ್.